ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ರಾಜನಹಳ್ಳಿ ಗುರುಪೀಠದ ಪ್ರಸನ್ನಾನಂದ ಸ್ವಾಮೀಜಿ ಗುರುಗಳ ನೇತೃತ್ವದಲ್ಲಿ 18 ಸೆಪ್ಟೆಂಬರ್ 2025ರಂದು ಎಸ್ಟಿ ಸಮುದಾಯದವರಿಗೆ ಪೂರ್ವಭಾವಿ ಸಭೆ ನಡೆಯಿತು. ಪರಿಶಿಷ್ಟ ಪಂಗಡಕ್ಕೆ ಕುರುಬ ಸಮುದಾಯವನ್ನು ಸೇರಿಸುವ ಯತ್ನವನ್ನು ಖಂಡಿಸಿ ಹೋರಾಟ ಮಾಡುವಂತೆ ಆದೇಶವನ್ನು ನೀಡಲಾಗಿತ್ತು. ಅದರಂತೆ 20 ಸೆಪ್ಟೆಂಬರ್ 2025ರಂದು ಕೂಡ್ಲಗಿ ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದಿಂದ ಪ್ರಾರಂಭಿಸಿ ಮದಕರಿ ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ವಾಲ್ಮೀಕಿ ಸಮುದಾಯದ ಮುಖಂಡರು ಧ್ವನಿ ಎತ್ತಿ ನಕಲಿ ಜಾತಿ ಪ್ರಮಾಣ ಪತ್ರ ಹಾಗೂ ಹಕ್ಕುಗಳ ಹಿನ್ನಡೆ ವಿರುದ್ಧ ಶಾಂತಿಯುತ ಹೋರಾಟವನ್ನು ನಡೆಸಿದರು. ಸಮುದಾಯದ ಭವಿಷ್ಯದ ಶೈಕ್ಷಣಿಕ ಮತ್ತು ಉದ್ಯೋಗ ಹಕ್ಕುಗಳನ್ನು ಕಾಯ್ದುಕೊಳ್ಳಲು ಈ ಹೋರಾಟ ಯಶಸ್ವಿ ಎಂದಿದ್ದಾರೆ. ತಾರೀಕು ನಮ್ಮ ರಾಜನಹಳ್ಳಿ ಗುರುಪೀಠದ ಮಹಾಸ್ವಾಮಿಗಳಾಗಿರ್ತಕ್ಕಂಥ ಪ್ರಸನ್ನಾನಂದ ಸ್ವಾಮಿಗಳು ರಾಜ್ಯಾದ್ಯಂತ ಒಂದು ಕರೆ ಕೊಟ್ಟಿದ್ರು. ಎಲ್ಲರೂ ಮಠಕ್ಕೆ ಬನ್ನಿ, 3 ವಿಷಯಗಳಿದ್ದಾವೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತಂದು. ಅದೇ ರೀತಿ ನಾವು ಕೂಡ್ಲಿಗಿಯಿಂದ ನಾವು ಒಂದು ತಂಡ ಹೋಗಿದ್ವಿ. ಆ ಸಭೆಯಲ್ಲಿ 3 ವಿಷಯಗಳು ಇದಾದವು. ಅದನ್ನು ಈಗಾಗಲೇ ನಮ್ಮ ನಾಗಮಣಕ್ಕರು ತಿಳಿಸಿದ್ದಾರೆ. ಒಂದು, ಕುರುಬ ಸಮಾಜವನ್ನು ಎಷ್ಟಿಗೆ ಸೇರ್ಪಡೆ ಮಾಡ್ತಕ್ಕಂಥದ್ದು. ಇನ್ನೂ ಒಂದು, ನಕಲಿ ಜಾತಿ ಪ್ರಮಾಣ ಪತ್ರಗಳು ನಮ್ಮ ರಾಜ್ಯದಲ್ಲಿ ಹಲವಾರು ತಾಲೂಕು ಆಫೀಸ್ಗಳಲ್ಲಿ ನಕಲಿ ಜಾತಿ ಪತ್ರಗಳು ಉಂಟುಮಾಡ್ತಿವೆ ಅಂತಂದು. ನಾವೆರಡು ವಿರುದ್ಧ ನೀವು ತಾಲೂಕಾದ್ಯಂತ ತಾಲೂಕು ಕೇಂದ್ರಗಳಲ್ಲಿ ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡ್ರಿ ಅಂತಂದು ನಮಗೆ ಆದೇಶ ಮಾಡಿದ್ರು ಗುರುಗಳು. ಅದರಂತೆ ನಾವು ನಿನ್ನೆ ಎಲ್ಲ ವಾಟ್ಸಪ್ ಇದು ಅರ್ಜೆಂಟಾಗಿ ನಾವು ನಿನ್ನೆ ಎಲ್ಲ ಕೂಡ್ಲಿಗಿ ತಾಲೂಕಾದ್ಯಂತ ಎಲ್ಲ ಹಳ್ಳಿಗಳಿಗೂ ಎಲ್ಲ ಮುಖಂಡರಿಗಳಿಗೂ ಕಾಲ್ ಮುಖಾಂತರ ವಾಟ್ಸಪ್ ಮುಖಾಂತರ ಎಲ್ಲ ಮಾಡಿದ್ದೀವಿ. ಎಲ್ಲರೂ ನಮ್ಮ ಕರೆಗೆ ಹೋಗ್ಬಿಟ್ಟು ಜನಾಪಿ ಮಾಡೋದ್ರಿಂದ ಎಲ್ಲರೂ ಬಂದಿದ್ರಿ. ಮೊದಲಾಗಿ ಎಲ್ಲ ನಮ್ಮ ಕೂಡ್ಲಿಗಿ ತಾಲೂಕು ಎಲ್ಲ ವಾರ್ತೆಗಳಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯ ಸರ್ಕಾರ, ಬೆಂಗಳೂರು ಮುಖೇನ ತಹಶೀಲ್ದಾರರು, ಕೂಡ್ಲಿಗಿ ತಾಲೂಕು, ವಿಜಯನಗರ ಜಿಲ್ಲೆ ಮಾನ್ಯತೆ ವಿಷಯ ಎಸ್ಟಿ ಪಟ್ಟಿಗೆ ಕುರುಬ ಸಮುದಾಯವನ್ನು ಸೇರಿಸುವುದರ ವಿರುದ್ಧ ಹಾಗೂ ನಕಲಿ ಎಸ್ಟಿ ಜಾತಿ ಪ್ರಮಾಣ ಪತ್ರಕ್ಕೆ ಕಡಿವಾಣ ಹಾಕುವುದರ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರವು ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡ ಎಸ್ಟಿ ಪಟ್ಟಿಗೆ ಸೇರಿಸುತ್ತಿರುವುದನ್ನು ನಮ್ಮ ವಾಲ್ಮೀಕಿ ಸಮುದಾಯವು ಖಂಡಿಸುತ್ತೇವೆ. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಬಲಾಢ್ಯ ಇರುವ ಮೇಲ್ವರ್ಗದ ಕುರುಬ ಸಮುದಾಯವನ್ನು ಎಸ್ಟಿ ಪಟ್ಟಿಗೆ ಸೇರಿಸಬಾರದು. ಒಂದು ವೇಳೆ ನೀವು ಸೇರಿಸಲು ನಿಯೋಜನೆ ಮಾಡಿದರೆ ಮುಂದೆ ವಾಲ್ಮೀಕಿ ಸಮುದಾಯ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತದೆ. ತಕ್ಷಣವೇ ಸೇರಿಸುವ ವಿಷಯವನ್ನು ಬಿಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಹಾಗೂ ರಾಜ್ಯದಲ್ಲಿ ನಕಲಿ ಎಸ್ಟಿ, ಎಸ್ಸಿ ಜಾತಿ ಪ್ರಮಾಣ ಪತ್ರಗಳು ಹೆಚ್ಚುತ್ತಿರುವುದರಿಂದ ಇದರಲ್ಲಿ ಭಾಗಿಯಾದ ಅಧಿಕಾರಿಗಳು ಮತ್ತು ಪಡೆದವರ ವಿರುದ್ಧ ಕಾನೂನು ಮತ್ತು ಕಠಿಣ ಕ್ರಮ ತೆಗೆದುಕೊಳ್ಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ವಂದನೆಗಳೊಂದಿಗೆ ಸಮಸ್ತ ವಾಲ್ಮೀಕಿ ಕುಲ ಬಾಂಧವರು.